ಇಲ್ಲಿ ಕದ್ರಿ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳು ಕರ್ಕೊಬಂದರು, ಅವರಿಗೆ ಆಟ ಆಡಲಿಕ್ಕೆ ಫ್ರೀ ಆಗಿದೆ. ಎಲ್ಲ ಥರ ಗೇಮ್ಸ್ ಇದೆ, ಆಡ್ಬೋದು. ಫ್ರೀಯಾಗಿ ಆಟಾಡಿಕೊಂಡು ಮಕ್ಕಳು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆಯ ಸ್ಥಳವಾಗಿದೆ. ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಅದ್ರದ್ದು ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದೆ. ಒಂದು ಬೆಸ್ಟ್ ಗುಡ್ ಮಕ್ಕಳಿಗೆ ಆಟ ಆಡಲಿಕ್ಕೆ. ಹೌದು ಸರ್, ಈ ಒಳ್ಳೆ ಸೆಂಟ್ರಲ್ ಆಗಿ ಒಳ್ಳೆ ಚೆನ್ನಾಗಿದೆ ಎಲ್ಲ. ಅಂದರೆ ಇಲ್ಲಿ ಪಾರ್ಕಿಂಗ್ ಒಂದೊಂಚೂರು ಕಿರಿಕಿರಿ ಆಗುತ್ತೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ ಸರ್, ಫಸ್ಟ್ ಕ್ಲಾಸ್. ಪಾರ್ಕಿಂಗ್ ಬಹಳ ಚೆನ್ನಾಗಿದೆ ಸರ್, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮಗು ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಎಲ್ಲ ವ್ಯವಸ್ಥೆ ಇದೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬೇಕಾಗುವ ಆಟ ಆಡುವ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ. ಹೌದು, ಒಂದು 2-3 ಸಲ ಕರ್ಕೊಂಡು ಬಂದೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಚಿಕ್ಕ ಮಕ್ಕಳಿಗೆ ಹೋಗ್ಲಿಕ್ಕೆ ಟ್ರೈನ್ ವ್ಯವಸ್ಥೆ ಇದೆ, ಸ್ವಿಂಗ್ಸ್, ಸ್ಲೈಡ್ ಎಲ್ಲ ಉಂಟು ಆಟ ಆಡ್ಲಿಕ್ಕೆ, ಸೀಸೋ ಎಲ್ಲ ಉಂಟು. ಸೊ ಎಂಜಾಯ್ ಮಾಡ್ತಿದ್ದಾನೆ ನನ್ನ ಮಗು ಸಹ. ಹೌದು, ತುಂಬಾ ಚೆನ್ನಾಗಿದೆ. ಡ್ಯಾಮೇಜ್ ಅಂತದೇನು ಬಹಳ ಚೆನ್ನಾಗಿದೆ. ಓಕೆ, ಮಕ್ಕಳಂದ್ರೆ ಮಕ್ಕಳಿಗೆ ಕೂಡ ಎಂಜಾಯ್ ಆಗ್ತಾ ಇದೆ. ಹೌದು, ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ಈಗ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಇವತ್ತು ಮಾವಿನ ಮೇಳ ಸಹ ಇತ್ತಲ್ಲ, ಅಲ್ಲಿಗೆಲ್ಲ ಹೋಗಿ ಬಂದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಪಾರ್ಕ್ ಒಳ್ಳೆ ಇದೆ, ಅಂದ್ರೆ ಎಲ್ಲರಿಗೂ ಬಂದು ಮಕ್ಕಳಿಗೆಲ್ಲ ಸಂಜೆ ಬಂದೆಲ್ಲ ಆಟ ಆಡ್ಲಿಕ್ಕೆಲ್ಲ ಒಳ್ಳೆ ಇದೆ. ಫೆಸಿಲಿಟಿ ಆದ್ರೆ ಮೊದ್ಲಿದೆ ಎಲ್ಲ ಉಂಟು, ಇನ್ನೊಂಚೂರು ಸ್ವಲ್ಪ ಮಕ್ಕಳಿಗೆ ಬೇರೆ ಬೇರೆ ಆಟ ಆಡೋದೆಲ್ಲ ಇದ್ರೆ ಇನ್ನು ಒಳ್ಳೇದಾಗ್ತದೆ. ಇದೆ, ಪರವಾಗಿಲ್ಲ. ಅದು ಸ್ವಲ್ಪ ಇನ್ನೊಂಚೂರು ಇದು ಮಾಡಬೇಕಿತ್ತು ಅನಿಸ್ತಾ ಉಂಟು. ಅಂದ್ರೆ ಮೊದ್ಲಿದೆ, ಓಲ್ಡ್ ಇದೆ ಇರೋದು ಅಂತ, ಯಾವ್ದು ಸಹ ಚೇಂಜಸ್ ಆಗಲಿಲ್ಲ. ಮೊದ್ಲಿದೆ ಎಲ್ಲ ಅದೇ ಇವತ್ತೇ ಕರ್ಕೊಂಡು ಬಂದಿದ್ದೇನೆ, ನೋಡ್ಬೇಕು. ಅದೇ ನಾನು ಮೊದ್ಲು ಆಗ ಬಂದಿದ್ದೆಲ್ಲ, ಒಂದು 2-3 ಇಯರ್ಸ್ ಆಯ್ತು ಬಂದು. ಅವಾಗ ಹೇಗೆ ಉಂಟು ಹಾಗೆ ಉಂಟು, ಏನು ಚೇಂಜಸ್ ಇಲ್ಲ ಅಂತ. ಆಟ ಆಡೋದೆಲ್ಲ ಇನ್ನೊಂಚೂರು ಮಕ್ಕಳು ತುಂಬಾ ಜನ ಬರ್ತಾ ಇದ್ದಾರೆ, ಸ್ವಲ್ಪ ಇದಾದ್ರೆ ಒಳ್ಳೆ ಬರ್ತಾರೆ. ಇನ್ನೊಂಚೂರು ಗೇಮ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದಿತ್ತು ಅಂತ. ಪಾರ್ಕ್ ಇದು ತುಂಬಾ ದಿವಸ, ಅಂದ್ರೆ ತುಂಬಾ ವರ್ಷಗಳಿಂದ ಇರೋ ಪಾರ್ಕ್, ಮೋಸ್ಟ್ ಫೇಮಸ್ ಪಾರ್ಕ್ ಈ ಗಾಂಧಿನಗರದ ಏರಿಯಾದಲ್ಲಿ. ಇಲ್ಲಿಂದ ಕೊಟ್ಟಾರ ಚೌಕಿಯಿಂದನೂ ಜನ ಬರ್ತಾರೆ, ಆ ಕಡೆಯಿಂದ ಇದು ಏನಂದ್ರೆ ಕಾರ್ ಸ್ಟ್ರೀಟ್ ಇಂದನೂ ಜನ ಬರ್ತಾರೆ. ಫೇಮಸ್, ಜನಪ್ರಿಯ ಪಾರ್ಕ್. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಆದರೆ ಕೆಲವು ಎಲ್ಲ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಸ್ವಲ್ಪ ಬಿಲ್ಡಪ್ ಆಗಬೇಕು. ಹೌದು, ಓಲ್ಡ್ ಇದೆ, ಸ್ವಲ್ಪ ಬಿಲ್ಡಪ್ ಆಗಬೇಕು. ಯಾರಾದ್ರು ಸ್ಪಾನ್ಸರ್ ಸಿಕ್ಕರೆ ಓಕೆ, ಅದರ್ವೈಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಯಾರಿಗಾದ್ರು ಇದು ಮಾಡಿ ಅವರಿಂದ ಸ್ಪಾನ್ಸರ್ ತೆಗೆದುಕೊಂಡು ಮಾಡಬೇಕು. ಕಂಟಿನ್ಯೂಸ್ ಮೇಂಟೆನೆನ್ಸ್ ಆಗಬೇಕು. ಇಲ್ಲಿ ಕೆಲವು ಜನ ಇರ್ತಾರೆ, ಗಾರ್ಡ್ ಎಲ್ಲ ಚೆನ್ನಾಗಿದ್ದಾರೆ, ಅವರು ದೇ ವಿಲ್ ಟೇಕ್ ಅಂದರೆ ಟೈಮ್ ಮೇಂಟೈನ್ ಮಾಡ್ತಾರೆ. ಬಟ್ ಕಂಟಿನ್ಯೂಸ್ ಆಗಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಕೆಲವು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾರಬಂಡೆ ಇದೆ, ಅದಕ್ಕೆಲ್ಲ ಹೊಟ್ಟೆ ಆಗಿದೆ, ಇದೆಲ್ಲ ಮಾಡಬೇಕು ಅಲ್ವಾ? ಮತ್ತೆ ಜನಗಳು ಎಲ್ಲ ಸ್ಪಂದನೆ ಮಾಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಯಾರಾದರೂ ನೋಡ್ತಾ ಇದ್ರೆ, ಗಾರ್ಡ್ ಸಹ ನೋಡ್ತಾ ಇರ್ತಾರೆ, ಡಿಸಿಪ್ಲಿನ್ ಇದೆ, ಸ್ವಲ್ಪ ಎಲ್ಲ ಮಾಡ್ತಾ ಇರ್ತಾರೆ, ಒಳ್ಳೇದಿದೆ. ಬಟ್ ಇಟ್ ಇಸ್ ಮೋರ್ ಅಂದರೆ ಎಲ್ಲರಿಗೂ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು. ಎಲ್ಲರೂ ಯೂಸ್ ಮಾಡ್ತಾ ಇರೋದ್ರಿಂದ ಒಳ್ಳೇದಾಗಬೇಕು ಅಂತ ಅಷ್ಟೇ. ಆಫ್ಟರ್ ಆಲ್ ಏನಂದ್ರೆ ಒಂದು ಯೂರಿಂಗ್ ಚೆನ್ನಾಗಿ ಕಳಿಬೇಕು ಅನ್ನೋದು ಆಗ್ಬೇಕು ಅಷ್ಟೇ. ಒಳ್ಳೇದೆ, ಇಲ್ಲಿ ಬರ್ಲಿಕ್ಕೆ ಖುಷಿ ಆಗ್ತದೆ. ಯಾವಾಗ್ಲೂ ಬರ್ತಾ ಇರ್ತದಂತ ಆಗ್ತದೆ, ಬರ್ಲಿಕ್ಕೆ ಮನಸ್ಸಾಗ್ತದೆ. 4 ಗಂಟೆ ನಂತರ ತುಂಬಾ ಜನ ಬರ್ತಾರೆ. ನಿಂಗೆ ಫ್ರೆಂಡ್ಸ್ ನವರೆಲ್ಲ ಬರ್ತಾರೆ ಆಡ್ಲಿಕ್ಕೆ. ಪಾರ್ಕ್ ಒಳ್ಳೆ ಉಂಟು, ವ್ಯವಸ್ಥೆ ಎಲ್ಲ ಒಳ್ಳೆ ಉಂಟು. ಎಲ್ಲ ವಾಚ್ಮ್ಯಾನ್ ಅಂಕಲ್ ಎಲ್ಲ ಒಳ್ಳೆ ನಮ್ಮ ಇದು ಟ್ರೀಟ್ ಮಾಡ್ತಾರೆ. ವಾಶ್ರೂಮ್ ಎಲ್ಲ ಇದೆ. ಮತ್ತೆ ಅಂದ್ರೆ ಸ್ವಲ್ಪ ಗಿಡ ಮರ ಎಲ್ಲ ಖುಷಿ ಆಗ್ತದೆ. ಫ್ರೆಂಡ್ಸ್ ಬರ್ತಾರೆ ಇಲ್ಲಿಂದ, ಬೋಲೂರು ಮತ್ತೆ ಕಾವೂರೆಲ್ಲ ಬರ್ತಾರೆ ಆಡ್ಲಿಕ್ಕೆ. ಎಲ್ಲ ಒಳ್ಳೆ ಉಂಟು.